ಶಾವಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು: ನಿಂಬೆಹಣ್ಣು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಆನಿಯನ್. ಈಗ ಸ್ಟಾರ್ಟ್ ಮಾಡೋಣ. ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ, ಅದನ್ನು ಸ್ಟವ್ ಮೇಲೆ ಇಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ, ಯಾಕಂದರೆ ಸಪ್ಪೆ ಆಗಿಬಿಡುತ್ತೆ. ಉಪ್ಪಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಸ್ವಲ್ಪ ತರಕಾರಿಗೆ ಉಪ್ಪು ಹಿಡಿಯುತ್ತೆ. ಸೊ ನಾನು ಉಪ್ಪು ಹಾಕಿದೆ, ಹೈ ಫ್ಲೇಮಲ್ಲಿ ಇಟ್ಟು ಅದನ್ನು ಬಾಯ್ಲ್ ಮಾಡಾಕಿಟ್ಟಿದ್ದೀನಿ. ನೆಕ್ಸ್ಟ್ ಅನಿಲ್ ಶಾವಿಗೆ. ಇದು ಅನಿಲ್ ಶಾವಿಗೆ ರೆಡಿಮೇಡ್ ಸಿಗುತ್ತೆ. ಅದು ನಾನು ಒಂದು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ, ಎಷ್ಟು ಬೇಕೋ ಅಷ್ಟು. ಈಗ ನಾನು ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಆಯಿಲ್ ಒಂಚೂರು ಹಾಕಿದೆ, ಸಾಸಿವೆ ಹಾಕಿದ್ದೀನಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಆಮೇಲೆ ಕಡಲೆಬೇಳೆ ಒಂದು ಸ್ವಲ್ಪ, ಉದ್ದಿನಬೇಳೆ ಒಂದು ಸ್ವಲ್ಪ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆದಮೇಲೆ ಈಗ ನಾನೇನು ಹಾಕೋತೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಆಗೋದಕ್ಕೋಸ್ಕರ ಫಸ್ಟೇ ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಆದಮೇಲೆ ಬೆಳ್ಳುಳ್ಳಿ ಹಾಕೋತಿದ್ದೀನಿ. ಬೆಳ್ಳುಳ್ಳಿ ಆದಮೇಲೆ ಕರಿಬೇವು ಹಾಕೋತಿದ್ದೀನಿ. ಸೊ ನೀಟಾಗಿ ಅದನ್ನು ಫ್ರೈ ಮಾಡ್ಕೊತೀನಿ. ಫ್ರೈ ಆದಮೇಲೆ ಆನಿಯನ್ ಹಾಕೋತಿದ್ದೀನಿ. ಆನಿಯನ್ ನಾನು 2 ಯೂಸ್ ಮಾಡಿದ್ದೀನಿ. ಸೊ ಆನಿಯನ್ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಸೊ ಅದಕ್ಕೆ ನಾನು 2 ಆನಿಯನ್ ಯೂಸ್ ಮಾಡಿದ್ದೀನಿ. ನೀಟಾಗಿ ಫ್ರೈ ಮಾಡಿಕೊಂಡು ಲೈಟ್ ಬ್ರೌನ್ ಶೇಡ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಆನಿಯನ್ನು ಯಾಕಂದರೆ ನಾವು ಆಲ್ರೆಡಿ ತರಕಾರಿಗೆ ಉಪ್ಪು ಹಾಕಿದ್ದೀವಿ. ಸೊ ಇದಕ್ಕೊಂದು ಸ್ವಲ್ಪ ಉಪ್ಪು ಹಿಡಿಬೇಕು ಅಂತ ಹೇಳ್ಬಿಟ್ಟು ಆನಿಯನ್ಗೆ ಉಪ್ಪು ಹಾಕ್ತಿದ್ದೀನಿ. ಈಗ ನೋಡಿ ತರಕಾರಿ ನಾನು ಇಟ್ಟಿದ್ದು ಬಾಯ್ಲ್ ಆಗ್ತಿದೆ. ಸೊ ಬಾಯ್ಲ್ ಆಗಿದೆ. ಅದನ್ನು ನಾನು ಇವಾಗ ವಾಟ್ರೆಲ್ಲ ತೆಗೆದು ನಾನು ಆನಿಯನ್ನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕೋತಿದ್ದೀನಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆನಿಯನ್ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಫ್ಲೇವರ್ ಚೆನ್ನಾಗಿ ಬರ್ತಿದೆ. ಈ ವಾಟರ್ ಇದೆಯಲ್ಲ, ಅವು ತರಕಾರಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ರಲ್ಲ ನೀರು, ಅದನ್ನು ಹಾಗೆ ಇಟ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ನಾವು ತರಕಾರಿ ಎಲ್ಲ ಹಾಕಿದ್ಮೇಲೆ ಒಂಚೂರು ಪೆಪ್ಪರ್ ಹಾಕ್ತಿದ್ದೀನಿ, ಅರಿಶಿನ ಹಾಕ್ತಿದ್ದೀನಿ ಸ್ವಲ್ಪ ಟೇಸ್ಟಿಗೆ. ಆ್ಯಕ್ಚುಲಿ ಅರಿಶಿನ ಯಾವಾಗಲೂ ನಾವು ಆಯಿಲ್ಗೆ ಯೂಸ್ ಮಾಡ್ತೀವಿ. ಅದು ನಾನು ಇವಾಗ ಏನಕ್ಕೆ ಇದಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಒಂಚೂರು ಫ್ಲೇವರ್ ಬರುತ್ತೆ ಅಂತ. ನಾವು ತರಕಾರಿ ಬೇಯಿಸ್ಕೊಂಡಿದ್ದು ನೀರಿತ್ತಲ್ಲ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ನೀರು ಕುದಿದ್ಮೇಲೆ ನಾನು ಸೇಮಿಯಾನ ಅದರೊಳಗಡೆ ಹಾಕ್ತಿದ್ದೀನಿ. ನಾವು ಗ್ಯಾಸ್ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಆನ್ ಮಾಡಬೇಕು. ಅದನ್ನು ಪೂರ್ತಿ ಹಾಕೋ ತನಕನೂ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಸೋಸ್ಕೊಂಡಿದ್ದೀನಿ. ಸೋಸ್ಕೊಂಡು ಈಗ ನಾನು ಫ್ರೈ ಮಾಡ್ಕೊಂಡಿದ್ದ ವೆಜಿಟೇಬಲ್ಸ್ ಎಲ್ಲನೂ ಒಳಗಡೆ ಹಾಕಿ ಲಾಸ್ಟಲ್ಲಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾನು ನಿಂಬೆಹಣ್ಣು 1 ನಿಂಬೆಹಣ್ಣು 2 ಹೋಳು 1 ನಿಂಬೆಹಣ್ಣ ಚೆನ್ನಾಗಿ ಹಿಂಡ್ಕೊಂಡು ಈಗ ನಾನು ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ಫುಲ್ ಉದ್ರಾಗಿರಬೇಕು, ನೋಡ್ಕೊಂಡು ಮಿಕ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು, ತೆಂಗಿನ ತುರಿ ರುಚಿಗೆ ತಕ್ಕಷ್ಟು, ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ರೆಡಿ, ಅಕ್ಕಿ ಶಾವಿಗೆ ರೆಡಿ. ಘಮ ಅಂತಿದೆ, ಯಮ್ಮಿ. ನನ್ನ ಹಸ್ಬೆಂಡಿಗೆ ಫಸ್ಟ್ ಕೊಟ್ಟೆ ಟೇಸ್ಟ್ ಮಾಡಿ ಅಂತ, ನಾನು ತಿಂತಾಯಿದ್ದೀನಿ. ವಾವ್, ಸೂಪರ್, ಯಮ್ಮಿ, ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.